ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ನಮ್ ಅವ್ವ ಕಣೋ ಕನ್ನಡ, ನಮ್ ಜೀವ ಕಣೋ ಕನ್ನಡ, ನಮ್ ದೈವ ಕಣೋ ಕನ್ನಡ, ನಮ್ ಗರ್ವ ಕಣೋ ಕನ್ನಡ. ಹಾಡನ್ನ ಕೇಳಿದಿರಲ್ವಾ? ಹಾ, ಹೆಮ್ಮೆಯ ಕನ್ನಡಿಗರಾಗಿ ನಾವು ಕನ್ನಡ ನಮ್ಮ ಜೀವ ಅಂತ ಹೆಮ್ಮೆಯಿಂದ ಹಾಡಿದ್ರೆ, ಸಿದ್ದರಾಮಯ್ಯ ಸರ್ಕಾರ ಉರ್ದು ನಮ್ಮ ಜೀವ ಅಂತ ಹಾಡ್ತಾ ಇರೋ ಹಾಗೆ ಕೇಳಿಸ್ತಾ ಇದೆ. ಕನ್ನಡದ ಬದಲು ಯಾಕೋ ಉರ್ದು 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 ಅನ್ನೋದೇ ಕೇಳಿಸ್ತಾ ಇದೆ. ಯಾಕೆ ಹೀಗೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ನಮ್ಮ ರಾಜ್ಯ ಯಾವುದು ಹೇಳಿ? ಕರ್ನಾಟಕ. ನಮ್ಮ ಭಾಷೆ ಯಾವುದು? ಕನ್ನಡ. ಕನ್ನಡ ಪಕ್ಕಾನ ಅಲ್ಲ, ಮತ್ಯಾಕೆ? ಈ ಆಹ್ವಾನ ಪತ್ರಿಕೆಯಲ್ಲಿ, ಸರ್ಕಾರಿ ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಇದೆ. ಉರ್ದು ಯಾವಾಗ ನಮ್ಮ ಆಡಳಿತ ಭಾಷೆ ಆಯಿತು? ವೀಕ್ಷಕರ, ಮೊದಲು ಈ ಹಿಂದೆ ಕಾಂಗ್ರೆಸ್ ಉರ್ದು ವಾರ್ತೆ ತರೋದಕ್ಕೆ ನೋಡಿದ್ರು. ಆಮೇಲೆ ಈಗ ನೋಡಿದ್ರೆ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಂಗನವಾಡಿ ಶಿಕ್ಷಕರಿಗೆ ಉರ್ದು ಕಡ್ಡಾಯವನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡಿದ್ರು. 25% ಹೆಚ್ಚು ಅಲ್ಪಸಂಖ್ಯಾತರು ಅಂದ್ರೆ ಮುಸ್ಲಿಮರ ಜನಸಂಖ್ಯೆ ಇರುವಂತಹ ಪ್ರದೇಶಗಳಲ್ಲಿ ಅಂಗನವಾಡಿ ಶಿಕ್ಷಕರಿಗೆ ಉರ್ದು ಭಾಷೆಯನ್ನ ಕಡ್ಡಾಯಗೊಳಿಸಿದ್ರು. ಈಗ ನೋಡಿದ್ರೆ ಆಹ್ವಾನ ಪತ್ರಿಕೆ ಉರ್ದೂನಲ್ಲಿದೆ. ಅಂದ್ರೆ ಒಟ್ಟಾರೆಯಾಗಿ ಕರ್ನಾಟಕವನ್ನ ಇಸ್ಲಾಮಿಕ್ ರಾಜ್ಯ ಮಾಡದೆ ಬಿಡಲ್ಲ ಅಂತ ಶಪಥ ಮಾಡಿರೋ ಹಾಗೆ ಕಾಣಿಸ್ತಾ ಇದೆ. ಏನ್ ಘಟನೆ ಅಂತ ಕೇಳಿದ್ರೆ, ಆರೋಗ್ಯ ಇಲಾಖೆ ಹಿಮೋಫಿಲಿಯಾ ರೋಗಿಗಳಿಗೆ ಚಿಕಿತ್ಸೆ, ಅದೇ ರೀತಿ 108 ಆಂಬ್ಯುಲೆನ್ಸ್ ಸೇವೆಗಳ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿತ್ತು. ಒಳ್ಳೆ ಕೆಲಸ. ಆದ್ರೆ ಆರೋಗ್ಯ ಇಲಾಖೆ ಈ ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆಯನ್ನ ಉರ್ದೂನಲ್ಲಿ ಪ್ರಕಟ ಮಾಡುತ್ತೆ. ಯಾಕೆ? ಅದರ ಅವಶ್ಯಕತೆ ಏನಿತ್ತು? ಕಾಂಗ್ರೆಸ್ ಸರ್ಕಾರವನ್ನ ಆಯ್ಕೆ ಮಾಡಿದಂಥವರಿಗೆ ದೊಡ್ಡ ನಮಸ್ಕಾರ ಅಂತ ಹೇಳಬೇಕು. ತೆಲಂಗಾಣದಲ್ಲಿ ನೋಡಿದ್ರೆ ರೇವಂತ್ ರೆಡ್ಡಿ ಕಾಂಗ್ರೆಸ್ ಅಂದ್ರೆ ಮುಸ್ಲಿಂ, ಮುಸ್ಲಿಂ ಅಂದ್ರೆ ಕಾಂಗ್ರೆಸ್ ಅಂತ ಹೇಳ್ತಾರೆ. ಅಂಡ್ ಕರ್ನಾಟಕ ಅದನ್ನ ಈ ರೀತಿ ಪ್ರೂವ್ ಮಾಡಿ ತೋರಿಸ್ತಾ ಇದೆ. ವೀಕ್ಷಕರ, ಕರ್ನಾಟಕ ರಾಜ್ಯದ ಅಧಿಕೃತ ಭಾಷಾ ಕಾಯ್ದೆ ಪ್ರಕಾರ ಸರ್ಕಾರ ಆಹ್ವಾನ ಪತ್ರಿಕೆಗಳನ್ನ ಇಂಗ್ಲಿಷ್ ಅದೇ ರೀತಿ ಕನ್ನಡದಲ್ಲಿ ಪ್ರಕಟಿಸುವಂಥದ್ದು ಶಿಷ್ಟಾಚಾರ. ಅದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮುಸ್ಲಿಂ ವರ್ಗವನ್ನ ಓಲೈಕೆ ಮಾಡೋ ಸಲುವಾಗಿ ಈ ಶಿಷ್ಟಾಚಾರವನ್ನ ಉಲ್ಲಂಘನೆ ಮಾಡಿರೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರನ್ನ ಈ ಬಗ್ಗೆ ಪ್ರಶ್ನೆ ಕೇಳಿದ್ರೆ, ಉರ್ದು ಭಾಷೆ ಮಾತನಾಡೋರೇನು ಕರ್ನಾಟಕದಲ್ಲಿ ಇಲ್ವಾ? ಉರ್ದುನಲ್ಲಿ ಸರ್ಕಾರಿ ಕಾರ್ಯಕ್ರಮದ ಆಹ್ವಾನ ಪತ್ರಿಕೆ ನೀಡಿದ್ರೆ ತಪ್ಪೇನು ಅಂತ ಉಡಾಫಿಯ ಮಾತನ್ನ ಆಡ್ತಾರೆ. ಉರ್ದು ಒಂದು ಭಾಷೆ ತಾನೆ. ಕನ್ನಡದಲ್ಲಿ ಆಗಿದೆ, ಇಂಗ್ಲೀಷಲ್ಲಿ ಆಗಿದೆ, ಹಿಂದಿಯಲ್ಲಿ ಆಗಿದೆ, ಉರ್ದುವಲ್ಲಿ ಮಾಡಿದ್ದಾರೆ. ಯಾಕಂದರೆ ಉರ್ದು ಆ ಒಂದು ಜನರು ಕೂಡ ಉರ್ದು ಪತ್ರಿಕೆಯಲ್ಲಿ ಕೂಡ ಹೋಗ್ತದೆ. ಅವ್ರು ಓದೋರು ಇದ್ದಾರೆ. ಉರ್ದು ಪತ್ರಿಕೆಗಳಿಲ್ವಾ? ನಮ್ಮ ಬೆಂಗಳೂರಿನ ರಾಜ್ಯದಲ್ಲಿ ಉರ್ದು ಪತ್ರಿಕೆಗಳಿಲ್ವಾ? ಇದೆ. ಸೊ ಏನಿದೆ ಅದರಲ್ಲಿ? ಈಗ ತಪ್ಪೇನಿದೆ ಅದರಲ್ಲಿ? ಏನು ಓಲೈಕೆ? ಈಗ ಹಿಂದಿಯಲ್ಲಿ ಬರೆದ್ರೆ ಹಿಂದಿ ಓಲೈಕೆನಾ? ಅಡ್ವರ್ಟೈಸ್ಮೆಂಟ್ ಜನರಿಗೆ ಮಾಹಿತಿ ಹೋಗಲಿ. ಸೊ ಮಾಹಿತಿಯನ್ನು ಜನರಿಗೆ ಮುಟ್ಟಿಸ್ಬೇಕು. ಅದಕ್ಕೋಸ್ಕರ ಬೇರೆ ಬೇರೆ ಭಾಷೆಗಳಲ್ಲಿ ಕೊಡೋದ್ರಲ್ಲಿ ತಪ್ಪೇನಿಲ್ಲ. ಉರ್ದು ಒಂದು ಭಾಷೆ. ನಾಚಿಕೆ ಆಗಲ್ವಾ? ಬೇರೆ ಬೇರೆ ಪ್ರದೇಶಗಳಲ್ಲಿ ಆ ಪ್ರದೇಶಕ್ಕೆ ಹೋಗಿ ನೀವು ಕಾರ್ಯಕ್ರಮವನ್ನ ಮಾಡಿದಾಗ ಆ ಪ್ರದೇಶದ ಭಾಷೆಯಲ್ಲಿ ನೀವು ಆಹ್ವಾನ ಪತ್ರಿಕೆಯನ್ನ ಪ್ರಿಂಟ್ ಮಾಡ್ತೀರಾ? ಕನ್ನಡ ನಮ್ಮ ಭಾಷೆ ಅನ್ನುವಂಥದ್ದು ಯಾಕೆ ಮರ್ತೋಯ್ತಾ ನಿಮಗೆ? ಮರ್ತೋಯ್ತಾ? ಈ ಹಿಂದೆ ಉರ್ದು ವಾರ್ತೆ ಸಾಹಸಕ್ಕೆ ಕೈ ಹಾಕಿ ಏನಾಗಿತ್ತು, ಎಷ್ಟು ದೊಡ್ಡ ವಿವಾದಕ್ಕೆ ಕಾರಣ ಆಗಿತ್ತನ್ನುವಂಥದ್ದು ಮರ್ತೋಯ್ತಾ ದಿನೇಶ್ ಗುಂಡೂರಾವ್ ಅವರೇ? ಅಕ್ಟೋಬರ್ 2, 1994 ಬೆಂಗಳೂರು ದೂರದರ್ಶನ ಕೇಂದ್ರ ಪ್ರತಿದಿನ ಸಂಜೆ 7:45 10 ನಿಮಿಷಗಳ ಕಾಲ ಉರ್ದು ವಾರ್ತೆ ಪ್ರಸಾರವನ್ನು ಶುರು ಮಾಡುತ್ತೆ. ಆಗಿನ ಮುಖ್ಯಮಂತ್ರಿ ಆಗಿದ್ದಂತಹ ಕಾಂಗ್ರೆಸ್ಸಿನ ವೀರಪ್ಪ ಮೊಯ್ಲಿ ಸರ್ಕಾರ ಮುಂಬರುವ ವಿಧಾನಸಭಾ ಚುನಾವಣೆಯನ್ನ ತಲೆಯಲ್ಲಿ ಇಟ್ಕೊಂಡು ಅಲ್ಪಸಂಖ್ಯಾತರ ಓಲೈಕೆ ಮಾಡುವ ಸಲುವಾಗಿ ಈ ಕ್ರಮವನ್ನ ಕೈಗೊಳ್ಳುತ್ತು. ಆದರೆ ಕನ್ನಡ ಪರ ಸಂಘಟನೆಗಳು ತೀವ್ರ ಪ್ರತಿಭಟನೆ ನಡೆಸ್ತಾರೆ. ಕೊನೆಗೆ ಆ ಪ್ರತಿಭಟನೆ ಹಿಂಸಾತ್ಮಕ ಗಲಭೆಗೆ ತಿರುಗಿ ಸುಮಾರು 23ಕ್ಕೂ ಹೆಚ್ಚು ಮಂದಿ ಪ್ರಾಣವನ್ನ ಕಳ್ಕೊಳ್ತಾರೆ. ಆಮೇಲೆ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ ಅಂತ ಗೊತ್ತಾದ ತಕ್ಷಣ ಉರ್ದು ವಾರ್ತೆ ಪ್ರಸಾರ ಆರಂಭ ಆದ ಕೇವಲ ಒಂದೇ ಒಂದು ವಾರದಲ್ಲಿ, ಅಂದ್ರೆ ಅಕ್ಟೋಬರ್ 2ಕ್ಕೆ ಶುರುವಾಗಿತ್ತು, ಅಕ್ಟೋಬರ್ 8ಕ್ಕೆ ನಿಲ್ಲಿಸ್ತಾರೆ. ಅಂತಹ ಒಂದು ಘಟನೆಯ ನಿರೀಕ್ಷೆ ಏನಾದ್ರೂ ಇದೆಯಾ ದಿನೇಶ್ ಗುಂಡೂರಾವ್ ಅವರೇ? ಇನ್ನು ಕಾಂಗ್ರೆಸ್ ಸರ್ಕಾರ ಈ ಬಾರಿ ಅಧಿಕಾರಕ್ಕೆ ಬಂದ ನಂತರ ಈ ಉರ್ದು ವ್ಯಾಮೋಹ ಏನಿದೆ ಅದೇನು ಮೊದಲಲ್ಲ. ಅಂಗನವಾಡಿ ಶಿಕ್ಷಕರಿಗೆ ಉರ್ದು ಕಡ್ಡಾಯ ಮಾಡಿದ್ರು. ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಉರ್ದು ಭಾಷೆಯ ಅಭಿವೃದ್ಧಿಗೆ ಅಂತಾನೆ ಸುಮಾರು 110 ಕೋಟಿ ರೂಪಾಯಿ ಅನುದಾನವನ್ನು ನೀಡಿದೆ.
ಬಟ್ ಕನ್ನಡ ಭಾಷೆಗೆ ಕೇವಲ 32 ಕೋಟಿ ರೂಪಾಯಿ ಅನುದಾನವನ್ನ ಮೀಸಲಿಟ್ಟಿದೆ. ಈ ಆರೋಪ ಕೂಡ ಕೇಳಿಬಂದಿತ್ತು. ಅಂದ್ರೆ ಒಂದು ಮತವನ್ನ ಓಲೈಕೆ ಮಾಡೋ ಕಾರಣಕ್ಕೆ ನಮ್ಮ ಮಣ್ಣಿನ ಭಾಷೆಯನ್ನ ಬಲಿ ಕೊಡೋದಕ್ಕೆ ಸಿದ್ದರಾಮಯ್ಯನವರು ಸಿದ್ಧರಾಗಿದ್ದಾರೆ ಅಂತ ಅಂದ್ರೆ ಯೋಚನೆ ಮಾಡಿ. ಕುವೆಂಪು ಅವರು ಎಷ್ಟು ಚೆನ್ನಾಗಿ ಹೇಳಿದ್ರು, ಕನ್ನಡ ಎನೆ ಕುಣಿದಾಡುವುದೆನ್ನೆದೆ, ಕನ್ನಡ ಎನೆ ಕಿವಿ ನಿಮಿರುವುದು, ಕಾಮನ ಬಿಲ್ಲನು ಕಾಣುವ ಕವಿಯೊಳು ತೆಕ್ಕನೆ ಮನ ಮೈ ಮರೆಯುವುದು. ಕನ್ನಡ ಕನ್ನಡ ಹಾಸವಿಗನ್ನಡ, ಕನ್ನಡದಲ್ಲಿ ಹರಿ ಬರೆಯುವೆನು, ಕನ್ನಡದಲ್ಲಿ ಹರ ತಿರುಯುವನು. ಇಂತಹ ಅದ್ಭುತ ಭಾಷೆಗೆ ಇವತ್ತು ಕರ್ನಾಟಕದಲ್ಲಿ ಅಂದ್ರೆ ಈ ಕನ್ನಡಕ್ಕೆ ಬಂದಿರುವಂತಹ ಈ ಪರಿಸ್ಥಿತಿಯನ್ನು ನೋಡಿದ್ರೆ ನಿಜಕ್ಕೂ ಸಂಕಟ ಆಗುತ್ತೆ. ಒಂದು ಓಲೈಕೆ ಮಾಡೋ ಸಲುವಾಗಿ ಈ ಮಟ್ಟ ಕೇಳಿತಾರಂತಂದ್ರೆ ಏನ್ ಹೇಳೋಣ ವೀಕ್ಷಕರು. ಇನ್ನು ಇದನ್ನ ಬಿಟ್ಟು ಮತ್ತೊಂದು ಕಡೆ ನೋಡಿದ್ರೆ ಸುಳ್ಳು ಟ್ವೀಟ್ ಅನ್ನು ಮಾಡಿ ಸಿದ್ದರಾಮಯ್ಯನವರು ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಧಾರವಾಡದಲ್ಲಿ ಜನಜಿಗಳ ಪ್ರತಿಭಟನೆ ಗೊತ್ತೇ ಇದೆ ನಿಮಗೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯನವರು ಒಂದು ಟ್ವೀಟ್ ಅನ್ನು ಮಾಡಿದ್ರು. ಏನಂತ ಉದ್ದ ಇದೆ, ಅದರಲ್ಲಿ ಒಂದು ಸಣ್ಣ ಭಾಗವನ್ನ ಹೇಳ್ತೀವಿ. ಧಾರವಾಡದಲ್ಲಿ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆಯನ್ನು ನಾನು ಗಂಭೀರವಾಗಿ ಪರಿಗಣಿಸಿದ್ದೀನಿ. ರಾಜ್ಯದ ಸರ್ಕಾರಿ ಉದ್ಯೋಗಾಕಾಂಕ್ಷಿಗಳು ಅನುಭವಿಸ್ತಾ ಇರುವಂತಹ ಆತಂಕ, ನಿರಾಶೆ, ಅನಿಶ್ಚಿತತೆಯನ್ನ ನಾನು ಅರ್ಥ ಮಾಡ್ಕೊಳ್ಬಲ್ಲೆ. ಉದ್ಯೋಗಕ್ಕೋಸ್ಕರ ಸಲ್ಲಿಸುವಂತಹ ಪ್ರತಿ ಅರ್ಜಿಯ ಹಿಂದೆ ಒಂದು ಕನಸಿರುತ್ತೆ, ಇನ್ನು ಕುಟುಂಬದ ನಿರೀಕ್ಷೆ, ವರ್ಷಗಳ ಕಠಿಣ ಪರಿಶ್ರಮ, ನಾಡಿಗಾಗಿ ಸೇವೆ ಸಲ್ಲಿಸುವಂತ ಆಕಾಂಕ್ಷೆ ಇರುತ್ತೆ. ಯುವಜನರ ಆತಂಕ ಅಹವಾಲುಗಳು ನನ್ನನ್ನು ತಲುಪಿದೆ, ಅವರ ಭವಿಷ್ಯ ನಮಗೂ ಮಹತ್ವದ್ದಾಗಿದೆ. ಹೀಗೆ ಇನ್ನೂ ಒಂದಷ್ಟು ಉದ್ದಕ್ಕೆ ಬರೆದಿದ್ದಾರೆ. ಬಟ್ ಅದರಲ್ಲಿ ಒಂದು ಲೈನ್ ಅನ್ನ ನಾನು ನಿಮಗೆ ಇಲ್ಲಿ ಹೇಳಲೇಬೇಕು. ಒಂದು ಲೈನ್ ಬರುತ್ತೆ, ಈ ರಚನಾತ್ಮಕ ಮತ್ತು ಕಾನೂನು ಅಡೆತಡೆಗಳ ಹೊರತಾಗಿಯೂ ನಮ್ಮ ಸರ್ಕಾರ ದೃಢ ಸಂಕಲ್ಪ, ಅದೇ ರೀತಿ ಪ್ರಾಮಾಣಿಕತೆಯಿಂದ ಮುಂದುವರೆದಿದೆ. ಕಳೆದ 2.5 ವರ್ಷಗಳಲ್ಲಿ ವಿವಿಧ ಇಲಾಖೆಗಳಲ್ಲಿ 40,000ಕ್ಕೂ ಹೆಚ್ಚು ನೇಮಕಾತಿಗಳನ್ನ ನಡೆಸಲಾಗಿದೆ. ಯಾಕೆ ಇಂತಹ ಹಸಿ ಸುಳ್ಳನ್ನ ಹೇಳಿ ಜನರಿಗೆ ಮೋಸವನ್ನ ಮಾಡ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ? ಯಾಕೆ? ನೀವೊಬ್ಬ ರಾಜ್ಯದ ಮುಖ್ಯಮಂತ್ರಿಯಾಗಿ ಆ ಮುಖ್ಯಮಂತ್ರಿ ಸ್ಥಾನಕ್ಕಾದ್ರೂ ಗೌರವ ಬೇಡ್ವಾ? ನಿಮ್ಮ ಹಣೆ ಬರಹವನ್ನ ನಿಮಗೆ ಹೇಳ್ತೀವಿ ಕೇಳಿ. ನೀವು ಭರ್ತಿ ಮಾಡಿದ್ದು 40,000 ಹುದ್ದೆ ಅಲ್ಲ, ನೀವು ಭರ್ತಿ ಮಾಡಿದ್ದು ಕೇವಲ 8,157 ಹುದ್ದೆಗಳು. ಸುಮ್ಮನೆ ಹೇಳ್ತಾ ಇರೋದಾ ನಾನು? ಖಂಡಿತ ಇಲ್ಲ. ಇದಕ್ಕೆ ಬೇಕಾದಂತಹ ದಾಖಲೆಗಳು ಸಮೇತ ಇದೆ. ಅಂಡ್ ಹಿಂದಿನ ಕಾರ್ಯಕ್ರಮದಲ್ಲೂ ಇದನ್ನೇ ಹೇಳಿದ್ದೆ ನಾನು. ಬಟ್ ಅದನ್ನ ಮತ್ತೆ ಹೈಲೈಟ್ ಮಾಡಬೇಕಾದಂತ ಅವಶ್ಯಕತೆ ಇತ್ತು, ಮಾಡಿದ್ದೀನಿ. ಬಟ್ ಇಷ್ಟೊಂದು ಸುಳ್ಳ ಸಿದ್ದರಾಮಯ್ಯನವರೇ? ಅಲ್ಲ, ಹಾಗೆ ನೋಡಿದ್ರೆ ಆಕ್ಚುಲಿ ನಿಮ್ಮ ಸುಳ್ಳನ್ನು ಕೇಳಿ ಆಶ್ಚರ್ಯ ಪಡಬಾರ್ದು ನಾವು. ಯಾಕಂದ್ರೆ ನೀವು ಅಧಿಕಾರಕ್ಕೆ ಏರಿದ್ದೇ ಗ್ಯಾರಂಟಿ ಸುಳ್ಳುಗಳನ್ನ ಹೇಳಿ. ಇನ್ನು ಈ ಸುಳ್ಳಲ್ಲಿ ಏನ್ ಸ್ಪೆಷಲ್ ಇದೆ? ಎಂತಹ ಸುಳ್ಳಿನ ಲೋಕವನ್ನ ಸೃಷ್ಟಿ ಮಾಡಿ ಅದರಲ್ಲಿ ಅಧಿಕಾರವನ್ನು ನಡೆಸ್ತಾ ಇದ್ದೀರಾ ಸಿದ್ದರಾಮಯ್ಯನವರೇ ಅಲ್ವಾ? ವೀಕ್ಷಕರು, ಇನ್ನೊಂದು ಕಡೆ ನೋಡಿದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ದೊಡ್ಡ ಅವ್ಯವಸ್ಥೆ ಅಂತ ಹೇಳೋದಕ್ಕಿಂತ ಅನಾಹುತಕ್ಕೆ ದಾರಿ ಮಾಡಿ ಕೊಡ್ತಾ ಇದ್ದಾರೆ ಅಂತಂದ್ರೂ ಖಂಡಿತವಾಗ್ಲೂ ತಪ್ಪಾಗಲ್ಲ. ವಿಷಯ ಏನು ಅಂತಂದ್ರೆ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಅಂಗನವಾಡಿ ಮಕ್ಕಳಿಗೆ ಎಕ್ಸ್ಪೈರಿ ಡೇಟ್ ಆಗಿರುವಂತಹ ಆಹಾರವನ್ನು ಕೊಡ್ತಾ ಇದ್ದಾರೆ. ಅದೇನು ಲಡ್ಡುಗಳನ್ನ ವಿತರಿಸ್ತಾ ಇದ್ದಾರೆ. ಏನ್ ಮಕ್ಕಳ ಜೀವದ ಜೊತೆಗೆ ಆಟವನ್ನಾಡ್ತಾ ಇದ್ದೀರಾ? ಇದಕ್ಕೆ ಯಾರು ಹೊಣೆಗಾರರಿದ್ದಾರೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಲೇಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಪ್ರಶ್ನೆ ಮಾಡಿ ಅಂತ ಹೇಳ್ಬಿಡಿ ದಯವಿಟ್ಟು. ಪಾಪ ಅವರು ಬ್ಯುಸಿ ಇರ್ತಾರೆ. 5,000 ಕೋಟಿ ಹಣ ಸಾಗಿಸಬೇಕಲ್ವಾ? ನಮಗೆ ಅದಕ್ಕೆ ಇನ್ನೂ ಉತ್ತರ ಸಿಕ್ಕಿಲ್ಲ ಏನಾಯ್ತು ಅಂತ. ಅವ್ರು ಆ ವಿಚಾರದಲ್ಲಿ ಬಹುಶಃ ಬ್ಯುಸಿ ಇರ್ಬೋದು. ಹಾಗಾಗಿ ಅವರಿಗೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಈ ವಿಚಾರದಲ್ಲಿ ಡಿಸ್ಟರ್ಬ್ ಮಾಡಬೇಡಿ. ಇದು ನಮ್ಮ ಕರ್ನಾಟಕದ ಪರಿಸ್ಥಿತಿ. ಒಂದು ಕಡೆ ಮುಸ್ಲಿಂ ಓಲೈಕೆಗೋಸ್ಕರ ಕನ್ನಡವನ್ನೇ ಕಡೆಗಣಿಸ್ತಾ ಇರುವಂತಹ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ, ಮತ್ತೊಂದು ಕಡೆ ಯುವಕರನ್ನ ಬೀದಿಗೆ ಇಳಿಯೋ ಹಾಗೆ ಮಾಡ್ತಾರೆ.
ಸುಳ್ಳು ಮಾಹಿತಿಗಳನ್ನು ಕೊಡ್ತಾರೆ, ಗ್ಯಾರಂಟಿ ಹೆಸರಲ್ಲಿ ದಿನವನ್ನು ದೂಡ್ತಾ ಇದ್ದಾರೆ. ಈ ಕಡೆ ನೋಡಿದ್ರೆ ಮಕ್ಕಳ ಜೀವದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ. ಪ್ರತಿದಿನ ನೋಡಿದ್ರೆ ಇಂತಹ ಘಟನೆಗಳೇ ನಮ್ಮ ಕರ್ನಾಟಕದಲ್ಲಿ. ಏನು ಸ್ಪೆಷಲ್ ಏನಿಲ್ಲ. ದೇವರೇ ಕಾಪಾಡಬೇಕು ನಮ್ಮ ಕರ್ನಾಟಕವನ್ನು, ಇನ್ನೇನು ಹೇಳೋಣ, ಅಷ್ಟೇ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.